ಮೂಡ ಅಕ್ರಮದ ಘಾಟು ಈಗ ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದೆ ಅಂತಂದ್ರೆ ಬೆಂಗಳೂರಿಗೆ ಬಂದು ರೀಚ್ ಆಗಿಲ್ಲ ರೀ, ಬೀದರ್ವರೆಗೂ ಹೋಗಿದೆ. ಅಷ್ಟೇ ಯಾಕೆ, ಕಾಶ್ಮೀರದವರೆಗೂ ಇದೆ. ಮೂಡ ಅಂದ್ರೇನೆ ಹಾಗೆ. ಈಗ ಅವ್ರನ್ನ ಒಳಗಡೆಗೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ ಈ ವಿಚಾರದಲ್ಲಿ ಬೆಳವಣಿಗೆ ನೋಡಿ. ಮುಡಾ ಭ್ರಷ್ಟಾಚಾರದ ಮತ್ತಷ್ಟು ಅಕ್ರಮದ ಘಾಟು, ದಿನೇಶ್ ಬಂಧನದಿಂದ ಮತ್ತಷ್ಟು ಅಕ್ರಮ ಬಯಲು. ಇನ್ನೂ ಹೆಚ್ಚಾಗಲಿದೆ ಮುಡಾ ಸೈಟ್ಗಳ ಜಪ್ತಿ ಕಾರ್ಯ. ಮೈಸೂರು ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನವಾಗಿರುವ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿಚಾರಣೆಯಿಂದ ಕೋಟಿ ಅಕ್ರಮದ ಕಥೆ ಬಯಲಾಗಿದೆ. ದಿನೇಶ್ ಕುಮಾರ್ ವಿಚಾರಣೆಯಿಂದ ಸಿಕ್ಕ ದಾಖಲೆ ಪ್ರಕಾರ ಒಟ್ಟು 150 ಕೋಟಿ ಮೌಲ್ಯದ ಅಕ್ರಮದ ಸೈಟ್ಗಳನ್ನು ಇಡಿ ಜಪ್ತಿ ಮಾಡಿದೆ. ಈ ಮೂಲಕ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಎಂಬ ತೀರ್ಮಾನಕ್ಕೆ ಇಡಿ ಬಂದಂತೆ ಇದೆ. ಇಡಿಯ ಡೆಪ್ಯೂಟಿ ಡೈರೆಕ್ಟರ್ ಬರೆದ ಅಧಿಕೃತ ಪತ್ರದಲ್ಲಿ ಮುಡಾದ ಇದುವರೆಗಿನ ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣ ಉಲ್ಲೇಖವಿದೆ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗೆ ಇಳಿದಿರುವಂತಹ ಇಡಿ ಒಂದು ರೀತಿಯಾದಂತಹ ಮಧ್ಯಂತರ ವರದಿಯ ರೂಪದ ಒಂದು ವರದಿಯನ್ನು ಇಡಿಯ ಉನ್ನತ ಅಧಿಕಾರಿಗಳಿಗೆ ಕಳಿಸಿರುವಂಥದ್ದು. ಆ ಪತ್ರ ಈಗ ಲಭ್ಯವಾಗಿದೆ. ಅದರಲ್ಲಿ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನದಿಂದ ಇಲ್ಲಿಯ ತನಕ ವಿಚಾರಣೆಯಲ್ಲಿ ಯಾವ್ಯಾವ ಸತ್ಯಗಳು ಬಯಲಾಗಿದ್ದಾವೆ ಅದು ಎಲ್ಲದರ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಆ ಇಡೀ ಅಂಶಗಳನ್ನ ಗಮನಿಸ್ತಾ ಇದ್ದರೆ ಮೂಡಾದಲ್ಲಿ ಎಲ್ಲರೂ ಅಂದುಕೊಂಡದಕ್ಕಿಂತಲೂ ಕೂಡ ಅಗಾಧವಾದಂತಹ ಭ್ರಷ್ಟಾಚಾರ ಮೂಡಾದಲ್ಲಿ ನಡೆದಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅಕ್ರಮಕ್ಕೆ ಮನೆ ಮಂದಿಯನ್ನೆಲ್ಲ ಬಳಸಿಕೊಂಡ ದಿನೇಶ್, ಮನೆ ಮಂದಿಯ ಹೆಸರಿನಲ್ಲೇ ದಿನೇಶ್ ಹಣ ವರ್ಗಾವಣೆ. ಜಾರಿ ನಿರ್ದೇಶನಾಲಯ ಮೈಸೂರಿನ ಎಲ್ಲಾ ಸಬ್ ರಿಜಿಸ್ಟರ್ ಕಚೇರಿಗೆ ಮಹತ್ವದ ಸೂಚನೆ ರವಾನಿಸಿದ್ದು, ಇಡಿ ಸಿದ್ಧಪಡಿಸಿರುವ ಪಟ್ಟಿಯಲ್ಲಿರುವ ಸೈಟ್ಗಳ ವರ್ಗಾವಣೆ, ಮಾರಾಟ ಯಾವುದೂ ನಡೆಸುವಂತಿಲ್ಲ ಎಂದು ಎಲ್ಲಾ ಸಬ್ ರಿಜಿಸ್ಟ್ರಾರ್ಗಳಿಗೆ ಸೂಚನೆ ಪತ್ರ ರವಾನಿಸಿದೆ. ಈ ಪತ್ರದಲ್ಲಿ ಮೂಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಂಬಂಧಿಕರು ಹಾಗೂ ಸಿದ್ದರಾಮಯ್ಯ ಆಪ್ತ ಬೆಂಬಲಿಗ ಪಾಪಣ್ಣಗೆ ಸೇರಿದ ಅಕ್ರಮವಾಗಿ ಮಂಜೂರಾದ ನಿವೇಶನಗಳ ಪಟ್ಟಿ ಇದೆ. ಮುಡಾ ಅಕ್ರಮಕ್ಕೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ತಮ್ಮ ಮನೆ ಮಂದಿಯನ್ನೆಲ್ಲ ಬಳಸಿಕೊಂಡಿದ್ದಾರೆ. ತಮ್ಮ ಹೆಂಡತಿಯ ತಮ್ಮ, ಹೆಂಡತಿಯ ಅಜ್ಜಿ, ಸಂಬಂಧಿಕರು, ಮಾವ, ಮನೆ ಕೆಲಸದವರು ಎಲ್ಲರ ಹೆಸರಿನಲ್ಲೂ ಬ್ಯಾಂಕ್ ಖಾತೆ ತೆರೆದು ತನ್ನ ಬಳಿ ಅದನ್ನು ದಿನೇಶ್ ಇಟ್ಟುಕೊಂಡು ಅವರ ಹೆಸರಿನಲ್ಲಿ ಎಲ್ಲಾ ವ್ಯವಹಾರ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ದಿನೇಶ್ ಕುಮಾರ್ ತಮ್ಮ ಮನೆ ಮಂದಿಯ ಹೆಸರಿನಲ್ಲೇ ಹಣ ವರ್ಗಾವಣೆ, ಜಮೀನು ಖರೀದಿ ಸೇರಿದಂತೆ ಭಾರಿ ಅಕ್ರಮ ನಡೆಸಿರುವುದು ಸಾಕ್ಷಿಗಳ ಹೇಳಿಕೆ ಮೂಲಕ ಸಾಬೀತಾಗಿದೆ. ಇಡಿಯ ವರದಿಯಲ್ಲಿ ಸಾಕ್ಷಿಗಳ ಹೇಳಿಕೆ ಸೇರಿದಂತೆ ಎಲ್ಲವೂ ಉಲ್ಲೇಖವಿದೆ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಚಾಮುಂಡೇಶ್ವರಿ ಸೌಹಾರ್ದ ಸಹಕಾರ ಸಂಘ ಹೆಸರಿನಲ್ಲೇ ದಿನೇಶ್ ಬಹುದೊಡ್ಡ ಅಕ್ರಮ ನಡೆಸಿದ್ದಾರೆ. 50-50 ಅನುಪಾತದಲ್ಲಿ ಬಹುದೊಡ್ಡ ಫಲಾನುಭವಿ ಪಾಪಣ್ಣ. ಎಲ್ಲ ಕಾನೂನು ಗಾಳಿಗೆ ತೂರಿ 31 ಸೈಟ್ ಮಂಜೂರು. ಒಂದೇ ದಿನ 20 ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದ ದಿನೇಶ್ ಕುಮಾರ್ ವಿಚಾರಣೆಯಿಂದ ಸಿಎಂ ಆಪ್ತ ಪಾಪಣ್ಣಗೆ ಸಂಕಷ್ಟ ಶುರುವಾಗಿದೆ. ಮೈಸೂರಿನ ಸಿದ್ದರಾಮಯ್ಯನವರ ಬಹುಕಾಲಿನ ಪರಮಾಪ್ತ ಪಾಪಣ್ಣ 50-50 ಅನುಪಾತದಲ್ಲಿ ಬಹುದೊಡ್ಡ ಫಲಾನುಭವಿಯಾಗಿದ್ದಾರೆ. ನ್ಯಾಯಾಲಯ ಪರಿಹಾರಕ್ಕೆ ಪಾಪಣ್ಣ ಅರ್ಹ ಅಲ್ಲ ಎಂದು ಆದೇಶಿಸಿದ್ದರೂ ಪರಿಹಾರದ ಮೂಲಕ ದಿನೇಶ್ ಕುಮಾರ್ ಪಾಪಣ್ಣಗೆ ಸೈಟ್ ಕೊಟ್ಟಿದ್ದಾರೆ. ಪಾಪಣ್ಣಗೆ ಎಲ್ಲಾ ಕಾನೂನುಗಳನ್ನ ಗಾಳಿಗೆ ತೂರಿ ಒಟ್ಟು 31 ಸೈಟ್ ಅಕ್ರಮವಾಗಿ ನೀಡಲಾಗಿದೆ. ನ್ಯಾಯಾಲಯದ ಆದೇಶವನ್ನೇ ಉಲ್ಲಂಘಿಸಿ ಸಿಎಂ ಪರಮಾಪ್ತನಿಗೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಸಹಾಯ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಮುಡಾದಿಂದ ಪಾಪಣ್ಣ ಅಕ್ರಮವಾಗಿ ಪಡೆದ ಆ ಎಲ್ಲಾ ಸೈಟುಗಳನ್ನು ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿಕೊಂಡಿದೆ. 1.50 ಕೋಟಿ ಮೌಲ್ಯದ ಸೈಟ್ 1.5 ಲಕ್ಷಕ್ಕೆ ಖರೀದಿ. ಮಾವನ ಹೆಸರಿನಲ್ಲಿ ಸೈಟ್ ಖರೀದಿಸಿದ್ದ ದಿನೇಶ್ ಕುಮಾರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಗರಣದ ಮತ್ತಷ್ಟು ಅಕ್ರಮದ ಘಾಟು ಇಡಿಗೆ ಬಡಿದಿದೆ. ಇಡಿ ತನಿಖೆಗೆ ಆಳಕ್ಕಿಳಿದಷ್ಟು ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಕ್ರಮದ ಬಿಲವೇ ಬಯಲಾಗಿದೆ. ದಿನೇಶ್ ಕುಮಾರ್ ಭ್ರಷ್ಟಾಚಾರದ ಸರಮಾಲೆಯ ಪೋಣಿಸಿದಂತಿದೆ. ಇಡೀ ಮನೆ ಮಂದಿ ಹೆಸರಲ್ಲಿ ಅಕ್ರಮ ಹಣ ವರ್ಗಾವಣೆ ಒಂದ್ ಕಡೆಯಾದ್ರೆ, ಮಾವನ ಹೆಸರಿನಲ್ಲಿಯೂ ಸೈಟ್ ಖರೀದಿ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಮೌಲ್ಯದ ಸೈಟ್ 1,55,000ಕ್ಕೆ ಖರೀದಿ ಮಾಡಿದ್ದಾರೆ. ಮಾವ ಕೆಜೆ ಪುಟ್ಟೇಗೌಡ ಹೆಸರಿನಲ್ಲಿ ಜೆಎಸ್ಎಸ್ ಎಂಪ್ಲಾಯೀಸ್ ಲೇಔಟ್ನಲ್ಲಿ ಸೈಟ್ ಖರೀದಿಸಿದ್ದಾರೆ ದಿನೇಶ್. ಅಂದಹಾಗೆ ದಿನೇಶ್ ಕುಮಾರ್ ಮಾವ ಜೆಎಸ್ಎಸ್ ನೌಕರ ಅಲ್ಲ. ಆದರೂ ಜೆಎಸ್ಎಸ್ ಸಂಘ ದಿನೇಶ್ ಮಾವನಿಗೆ ಸೈಟ್ ಕೊಟ್ಟಿದೆ. ಜೆಎಸ್ಎಸ್ ನೌಕರರ ಸಂಘಕ್ಕೆ ಸಹಾಯ ಮಾಡಿ ಕಿಕ್ಬ್ಯಾಕ್ ಪಡೆದ ಬಗ್ಗೆ ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಗಿಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇಡಿಯವರು ಬ್ರಹ್ಮಾಂಡ ಭ್ರಷ್ಟಾಚಾರದ ಗಣಿಯನ್ನು ಅಗೆದಷ್ಟು ಕೂಡ ಮತ್ತೊಂದಿಷ್ಟು ದಾಖಲೆಗಳು ಹೊರ ಬರ್ತಾ ಇದ್ದಾವೆ. ಎಲ್ಲ ಕಾನೂನುಗಳನ್ನು ಕೂಡ ಅಕ್ಷರಶಃ ಗಾಳಿಗೆ ತೂರಿ
ಇಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇನ್ನೊಂದಿಷ್ಟು ಅಧಿಕಾರಿಗಳ ಬಂಧನವಾಗಿ ಬಿಟ್ರಂತೂ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಹೊರಗೆ ಬರುವಂಥದ್ದು ಸ್ಪಷ್ಟ. ಒಟ್ಟಾರೆ ಇಡಿ ನಿಧಾನವಾಗಿ ಇಡೀ ಹಗರಣದ ಮೂಲಕ್ಕೆ ಕೈ ಹಾಕಿ ಸಾಕ್ಷಿ ಸಮೇತ ಎಲ್ಲವನ್ನು ಬಯಲು ಮಾಡುತ್ತಿದೆ. ಪ್ರಕರಣದಲ್ಲಿ ಕೇಳಿಬಂದ ಇನ್ನಷ್ಟು ಅಧಿಕಾರಿಗಳ ಬಂಧನವಾದರೆ ಮತ್ತಷ್ಟು ಹಗರಣ ಬಯಲಿಗೆ ಬರುವುದು ನಿಶ್ಚಿತ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.